ಈಗ ನಾವು ಇಲ್ಲಿ ಸೇರಿದ್ದು ನಮ್ಮ ಬದುಕಿನ ಬಗ್ಗೆ. ಅಡಿಕೆ ನಮ್ಮ ಬೆಳೆ ಅಡಿಕೆ, ದಕ್ಷಿಣ ಕನ್ನಡದ ಮೂಲ ಬೆಳೆ ಅಡಿಕೆ ಇದೆ. ನಮ್ಮ ಬದುಕೆ ಈಗ ಒಂದು ದುಸ್ತರ ಪರಿಸ್ಥಿತಿಗೆ ಬರುವ ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ ಅಂತ ಹೇಳ್ಬೋದು ಈಗ. ಯಾಕಂದರೆ ದೊಡ್ಡ ಮಟ್ಟದ ನಮ್ಮ ಇಡೀ ದಕ್ಷಿಣ ಕನ್ನಡ, ಸಾಧಾರಣ ಕರ್ನಾಟಕದ 15 ಜಿಲ್ಲೆಗಳಲ್ಲಿ ಅಡಿಕೆ ಬೆಳೀತಾರೆ. 15 ಜಿಲ್ಲೆಗಳಲ್ಲಿ ಅಡಿಕೆ ಬೆಳೀತಾರೆ ನಾವೆಲ್ಲರೂ. ಅದರಲ್ಲಿ ಸಹ ಮೂಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಬೆಳೆಯಾಗಿ ಅಡಿಕೆ ಬೆಳೆ ಇರುವಂಥದ್ದು ನಮ್ಮದು. ಮತ್ತು ಬೇರೆ ಪೆಪ್ಪರ್ ಅದು ಇದು ಎಲ್ಲವೂ ಉಂಟು. ಇದಕ್ಕೆ ಈಗ ಸಂಕಷ್ಟ ಏನಂದರೆ, ನಮ್ಮ ದಕ್ಷಿಣ ಕನ್ನಡದಿಂದ ಹೋದ ಅಡಿಕೆಯನ್ನು ಮಹಾರಾಷ್ಟ್ರ ಭಾಗದಲ್ಲಿ ಹಿಡಿದು ಲೋಡನ್ನೆಲ್ಲ ಒಳಗೆ ಹಾಕ್ತಾ ಇದ್ದಾರೆ. ಅದು ಸಹ ಮಹಾರಾಷ್ಟ್ರಕ್ಕೆ ಹೋಗುವ ಅಡಿಕೆ ಅಲ್ಲ. ಎಲ್ಲ ಅಡಿಕೆಗಳು ರಾಜಸ್ಥಾನ, ಗುಜರಾತ್, ಬೇರೆ ಕಡೆಗೆ ಇಲ್ಲಿಯ ನಾವು ಮಾರಿದ ಅಡಿಕೆಯನ್ನು ವರ್ತಕರು ಪಾಪ ಬೇರೆ ಕಡೆಗೆ ಅದರ ಪ್ರೊಸೆಸಿಂಗ್ ಆಗಿ ಕೆಂಪದವರು, ಮಾಸನವರು ಎಲ್ಲರೂ ವರ್ತಕರು ಎಲ್ಲ ಒಂದು ಪ್ರೊಸೆಸಿಂಗ್ ಆಗಿ ಕಳಿಸುವಂಥ ವ್ಯವಸ್ಥೆಗಳು. ಇದೀಗ ದೊಡ್ಡ ಮಟ್ಟದಲ್ಲಿ ಅಡಿಕೆಯನ್ನು ಅಲ್ಲಿ ಹಿಡಿತಾ ಇದ್ದಾರೆ. ಯಾವ ಮೆಥಡಲ್ಲಿ ಹಿಡಿತಾರೆ, ಯಾವ ಇದು ಒಂದು ಗೊಂದಲಕಾರಿಯಾಗಿದೆ. ಅದು ಸಹ ನಮ್ಮ ದೊಡ್ಡ ಸಂಸ್ಥೆ, ನಮ್ಮ ನಮ್ಮದೇ ಸಂಸ್ಥೆ, ರೈತರದ್ದೇ ಸಂಸ್ಥೆ, ಕ್ಯಾಂಪೋ, ಮಾಸು, ಎಲ್ಲರೂ ವರ್ತಕರಾಗಲಿ ಎಲ್ಲರೂ ನಮ್ಮವರೇ. ಅವರೆಲ್ಲ ಇಲ್ಲದಿದ್ದರೆ, ಈ ವ್ಯವಸ್ಥೆಗಳು ಇಲ್ಲದಿದ್ದರೆ ರೈತರು ದುಸ್ಥಿತಿಯಲ್ಲಿ ಇರ್ತಾರೆ ಪಾಪ. ಅವರಿಗೆ ಸಂಕಷ್ಟ ಬರುವಾಗ ಮೂಲ ನಮ್ಮ ಇದಕ್ಕೆ ಸಂಕಷ್ಟ ಬರ್ತದೆ. ಈಗ ನಾವು ಬೆಳೆದ ಬೆಳೆಯನ್ನೇ ನಾವು ಅವರಿಗೆ ಮಾರಾಟ ಮಾಡಿ, ಅವರೊಂದು ಪ್ರೊಸೆಸಿಂಗ್ ಎಲ್ಲ ಮಾಡಿ ಒಂದು ಕೊಂಡೋಗುವ ಪ್ರೊಸೀಜರ್ ಇಷ್ಟವರೆಗೆ ನಡೀತಾ ಉಂಟು. ಒಂದು ವ್ಯವಸ್ಥೆಯಲ್ಲಿ ಸಹ ಹೋಗ್ತಾ ಉಂಟು. ಸರಕಾರಕ್ಕೂ ಇದರಿಂದ ಮೂಲಧನವಾಗಿ ಟ್ಯಾಕ್ಸ್ ಬರ್ತಾ ಉಂಟು. ಇದು ಈಗ ಭಾರಿ ದೊಡ್ಡ ಗೊಂದಲದ ವಾತಾವರಣಕ್ಕೆ ಬಂದು ನಿಂತಿದ್ದೇವೆ. ಇಡೀ ದಕ್ಷಿಣ ಕನ್ನಡದ ಇಡೀ ನಮ್ಮ ವ್ಯವಸ್ಥೆ ನಡೆಯುವಂಥದ್ದು ಅಡಿಕೆಯಲ್ಲಿ. ಮೂಲ ವ್ಯವಸ್ಥೆಯೇ ಅಡಿಕೆಯಿಂದ ಎಲ್ಲ ವ್ಯವಸ್ಥೆಗಳು, ಹೋಟೆಲ್ ಉದ್ಯಮ ಆಗಲಿ, ಎಲ್ಲ ಉದ್ಯಮಗಳು, ಡ್ರೆಸ್ ಆಗಲಿ, ಅದಾಗಲಿ, ಯಾವುದು ಫ್ಯಾಕ್ಟ್ರಿಗಳು, ಎಲ್ಲ ವ್ಯವಸ್ಥೆಗಳು ನಡೆಯುವಂಥದ್ದು ಮೂಲ ಇದೇ ನಮ್ಮ ಅಡಿಕೆ ಬೆಳೆಯಿಂದ ಮೂಲ ಹುಟ್ಟುವಂಥದ್ದು ವ್ಯವಸ್ಥೆ. ಆರ್ಥಿಕ ಪರಿಸ್ಥಿತಿಯ ಸರ್ಕಾರಕ್ಕೆ ಸಾಧಾರಣ ಒಂದು ದೊಡ್ಡ ಮಟ್ಟದ ಆರ್ಥಿಕ ವ್ಯವಸ್ಥೆಯ ಕುಂಠಿತ ಆಗುವ ಪರಿಸ್ಥಿತಿಗೆ ಬಂದು ನಿಲ್ತದ ಅಂತ ಸರ್ಕಾರಕ್ಕೂ ಒಂದು ಗೊಂದಲ ವಾತಾವರಣದಲ್ಲಿದ್ದಾರೆ ಎಲ್ಲರೂ. ಇಲ್ಲಿಯ ಹೇಗೆಂದರೆ ಈಗ ಜನಗಳೇ ನಾವು ಎಚ್ಚೆತ್ತುಕೊಳ್ಳಬೇಕಾದ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ನಾವೆಲ್ಲರೂ. ಈಗ ಮಾತುಕತೆಗಳು ನಡೀತಾ ಉಂಟು, ಎಲ್ಲ ಲೆವೆಲಲ್ಲಿ ಮೀಟಿಂಗ್ಗಳು ಆಗ್ತಾ ಉಂಟು, ಸಭೆಗಳಾಗ್ತಾ ಉಂಟು, ಎಲ್ಲ ವ್ಯವಸ್ಥೆಗಳಲ್ಲಿ. ಇಲ್ಲಿ ಸಾಧಾರಣ ಈಗ ನಾನು ಮಾತುಕತೆ ನಡೆಸಿದ ಹಂತದಲ್ಲಿ ಲಾರಿ ಯೂನಿಯನ್ನವರು, ಲಾರಿಗಳು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಕೊಂಡೋಗುವುದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರ ಹತ್ರ? ವರ್ತಕರ ಹತ್ರ, ಇವರ ಹತ್ರ, ಗಾರ್ಬಲ್ನವ್ರ ಹತ್ರ ಅಡಿಕೆ ಕೊಂಡೋಗುವುದಿಲ್ಲ ನಾವು ಅಂತ. ನೀವು ಹೇಳಿದರೆ ಅಡಿಕೆ ಗಾರ್ಬಲ್ನವರು, ವರ್ತಕರು ನೀವು ರಿಸ್ಕ್ ತಗೊಳ್ತೀರಾದರೆ ನಾನು ಕೊಂಡೋಗ್ತೇನೆ ಅಂತ ಟ್ರಾನ್ಸ್ಪೋರ್ಟ್ ಯೂನಿಯನ್ ಅವರು ಹೇಳ್ತಾರೆ. ಅದು ಹೇಗೆ ಆಗ್ತದೆ? ಯಾರಾದರೂ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದಾರಾ? ಈಗ ನಾವು ನಿಮಗೆ ಮಾರಾಟ ಮಾಡಿದರೆ ಜವಾಬ್ದಾರಿ ನೀವು ಗುಜರಾತಲ್ಲಿ ಇರ್ತೀರಿ, ನಾನು ಇಲ್ಲಿಂದ ನಿಮಗೆ ಸೇಲ್ ಮಾಡಿ, ಸೇಲ್ ಬಿಲ್ ಅದು ಸರ್ಕಾರದ ಏನೆಲ್ಲ ಪ್ರೊಸೀಜರ್ ಉಂಟು, ಟ್ಯಾಕ್ಸ್ ಬಿಲ್, ಸೆಸ್ ಇದೆಲ್ಲ ಹಾಕಿ ವ್ಯವಸ್ಥೆಗಳೆಲ್ಲ ಮಾಡಿ ಲೋಡ್ ಮಾಡಿ ಕಳಿಸುವಂಥದ್ದು. ಸರ್ಕಾರಕ್ಕೂ ಟ್ಯಾಕ್ಸ್ ಬರ್ತದೆ, ಎಲ್ಲ ವ್ಯವಸ್ಥೆಗಳು ನೀಟಾಗಿ ಹೋಗುವಂಥದ್ದು ವ್ಯವಸ್ಥೆ. ಇದನ್ನು ಗುಜರಾತಿಗೆ ಹೋಗುವ, ರಾಜಸ್ಥಾನಕ್ಕೆ ಹೋಗುವ ಗಾಡಿಯನ್ನು ಮಹಾರಾಷ್ಟ್ರದಲ್ಲಿ ಬಂದ್ ಮಾಡಿ ಹಿಡಿತಾರಂದ್ರೆ ಹಿಡಿಯುವ ರೈಟೇ ಇಲ್ಲ. ಮಹಾರಾಷ್ಟ್ರದಲ್ಲಿ ಹಿಡಿದು ಅವ್ಯವಸ್ಥೆ ಮಾಡ್ತಾರಾದ್ರೆ ಅದು ಸಲ್ಲದೆ, ಒಂದು ಇಲ್ಲಿಂದ ಗಾಡಿ ಹೊರಟ್ರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಮುಟ್ಟಬೇಕು ಅಂತ ಒಂದು ಕಾನೂನೇ ಉಂಟು. ಅದರಲ್ಲಿ ವಿವೇಬೆಲ್ಲಲ್ಲೇ ಮೆನ್ಷನ್ ಆಗಿರ್ತದೆ, ಇಷ್ಟು ದಿವಸದಲ್ಲಿ ಮುಟ್ಟಬೇಕು ಗಾಡಿಗಳು ಅಂತ. ಈ ವ್ಯವಸ್ಥೆನಲ್ಲಿ ಅಡ್ಡ ಹಾಕಿ ಹಿಡಿತಾರೆ ಅಂತ ಆದರೆ ಎಲ್ಲಿಗೆ ಬರ್ತದೆ ವ್ಯವಸ್ಥೆಗಳು? ಹಾಗಾದರೆ ವರ್ತಕರು, ಅಡಿಕೆ ಅಂಗಡಿಯವರು ಅಡಿಕೆ ತೆಗಿಲಿಕ್ಕೆ ಎದಿರ್ತಾರೆ. ಎಷ್ಟು ದಿವಸ ಅಂತ ತೆಗಿಲಿಕ್ಕೆ ಅವರ ಹತ್ರ ಸಹ ಹಣ ಇರ್ತದೆ. ಈಗ ತೆಗಿತಾ ಇದ್ದ ಕೆಲವು ಅಂಗಡಿಯವರು ತೆಗಿತಾ ಇಲ್ಲ, ಹಣ ಇಲ್ಲದವರು ತೆಗಿತಾ ಇಲ್ಲ. ಹಣ ಅಂದರೆ ಒಬ್ಬ ಎಷ್ಟು ಅಂತ ತೆಗೆದು ಸ್ಟಾಕ್ ಮಾಡ್ಲಿಕ್ಕೆ ಅವನಿಂದ ಹೋಗ್ಬೇಕಲ್ಲ. ಈಗ ಅಡಿಕೆ ಅಂಗಡಿ ಈಗ ನಾನು ತೆಗೆದ್ರೆ
ನನ್ನಿಂದ ಅದು ಹೋಗ್ಬೇಕಲ್ಲ. ನನ್ನ ಗೋಡೌನಲ್ಲೇ ಬಾಕಿ ಆದರೆ ಅಡಿಕೆ ಕೊಂಡೋಗುವ ಗಾರ್ಬಲ್ನವರು ಇವರು ಕೊಂಡೋಗುವವರು ಸೇಟುಗಳು ಏನು ಮಾಡ್ತಾರೆ, ಅವರಿಗೆ ಹೋಗದಿದ್ರೆ ಏನು ಮಾಡ್ತಾರೆ, ಅಡಿಕೆ ಅಲ್ಲೇ ಸ್ಟಾಕ್ ಬಾಕಿ ಆಗ್ತದೆ. ಈ ವ್ಯವಸ್ಥೆ ಮೂಲ ವ್ಯವಸ್ಥೆಯಲ್ಲಿ ಈಗ ಅವ್ಯವಸ್ಥೆ ಆಗ್ತಾ ಉಂಟು ಅಂತ. ದೊಡ್ಡ ಮಟ್ಟದ ಈಗೆಲ್ಲ ಮಾತುಕತೆಗಳಾಗಿದೆ, ಮೀಟಿಂಗ್ಗಳಾಗ್ತಾ ಉಂಟು, ದೊಡ್ಡ ಮಟ್ಟದಲ್ಲಿ ಮಾತುಕತೆಗಳು ನಡೀತಾ ಉಂಟು. ವರ್ತಕರು ನಿನ್ನೆ ಇವರ ಹತ್ರ ಮಾತಾಡಿ ಆಯ್ತು, MP ಅವರ ಹತ್ರ ಮಾತಾಡಿ ಆಯ್ತು. ಅವರು ಸಹ ನಮ್ಮ ಚೌಟ ಅವರು ಅದರ ಬಗ್ಗೆ ಪರಿಶೀಲನೆ ಮಾಡ್ತೇವೆ, ನಾವೆಲ್ಲ ಕೂತ್ಕೊಂಡು ಮಾತುಕತೆ ನಡೆಸ್ತಾ ಇದ್ದೇವೆ ಮೇಲಿನ ಮಟ್ಟದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಆಗಿದೆ ಅಂತ ನಮಗೆ ಸಹ ಪಾರದರ್ಶಕತೆ ಮಾಹಿತಿ ಇಲ್ಲ. ಅದು ಏನಿದ್ರು ನಾವು ಹೇಳುವಂಥದ್ದು, ನಮ್ಮ ದಕ್ಷಿಣ ಕನ್ನಡಕ್ಕೆ ಜಿಲ್ಲಾಧಿಕಾರಿ ಅಂತ ಇದ್ದಾರೆ, ಆಯಾಯ ತಾಲೂಕುಗಳಲ್ಲಿ MLA ಅವರಿದ್ದಾರೆ, ಎಲ್ಲ ನಮ್ಮ MP ಅವರಿದ್ದಾರೆ, ಎಲ್ಲ ನಮ್ಮ ಅಡಿಕೆ ಯೂನಿಟಿಗೆ ಸಂಬಂಧಪಟ್ಟ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇದೆ. ನಾವು ಹೇಳುವಂಥದ್ದು ರೈತ ಸಂಘಗಳು ಇದ್ದು, ಟ್ರಾನ್ಸ್ಪೋರ್ಟ್ ಯೂನಿಯನ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಳು ಇದ್ದು, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳು ಇದ್ದು, APMCಗಳು ಇದ್ದು, ಕ್ಯಾಂಪ್ಕೋ, ಮಾಸ್, ಅಡಿಕೆ ವರ್ತಕರ ಯೂನಿಯನ್ ಇದ್ದು ಒಂದು ಜಿಲ್ಲಾಧಿಕಾರಿಗಳು ಸಭೆ ನಡೆಸಬೇಕು ಅಂತ ನಾವು ಹೇಳುವಂಥದ್ದು. ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಆಗ್ತದೆ. ದಕ್ಷಿಣ ಕನ್ನಡದಲ್ಲಿ MLA ಅವರು ಎಲ್ಲ MLA ಅವರು ಬೇಕು, ಎಲ್ಲ ತಾಲೂಕಿನ MLA ಅವರು, ಉಸ್ತುವಾರಿ ಸಚಿವರು, MP ಅವರು, ಅಡಿಕೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಯವರು, APMCಯಿಂದ ಹಿಡಿದು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಿಂದ ಹಿಡಿದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗಿಂದ ಹಿಡಿದು ಎಲ್ಲ ವ್ಯವಸ್ಥೆಗಳು ಇದ್ದು ಒಂದು ದೊಡ್ಡ ಮಟ್ಟದ ಒಂದು ಸಭೆ ನಡೆಸಿ ಜಿಲ್ಲಾಧಿಕಾರಿಯವರು ಸರಕಾರದ ಜೊತೆ ಮಾತುಕತೆ ನಡೆಸಿ, ಸರ್ಕಾರದಿಂದ ಮಹಾರಾಷ್ಟ್ರ ಸರ್ಕಾರದ ಒಟ್ಟಿಗೆ ಮಾತುಕತೆ ನಡೆಸಿ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದಿದ್ದರೆ ನಮ್ಮ ರೈತರು, ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಬರ್ತಾರೆ, ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಬರ್ತೇವೆ. ನಾವು ದಿವಸದಿಂದ ದಿವಸಕ್ಕೆ ರೇಟು ಕಡಿಮೆ ಆಗ್ತಾ ಹೋಗ್ತಾ ಉಂಟು. ನಮ್ಮ ಜೀವನ ದುಸ್ಥಿತಿಗೆ ಬಂದರೆ ಈಗವೇ ಸಾಧಾರಣ ರೇಟ್ಗಳು ಬೀಳ್ತಾ ಉಂಟು. ದುಸ್ಥಿತಿ ಎಲ್ಲಿವರೆಗೆ ಬಂದರೆ ಎಲ್ಲ ವ್ಯವಸ್ಥೆಗಳು ಹಾಳಾಗ್ತಿದೆ. ಸರಕಾರದ ಮೂಲ ವ್ಯವಸ್ಥೆಯೇ ನಾವು ಅಡಿಕೆಯನ್ನು ತೋಟದಲ್ಲಿ ಬೆಳೆದು ಮಾರ್ಕೆಟ್ಗೆ ತಂದು ಹಾಕಿದ ನಂತರ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್ಕಾರಕ್ಕೆ ಆರ್ಥಿಕ ವ್ಯವಸ್ಥೆಗಳು ಬರಲಿಕ್ಕೆ, ಎಲ್ಲ ವ್ಯವಸ್ಥೆಗಳಿಗೆ ಹೋಗಲಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ವ್ಯವಸ್ಥೆಗಳು. ಆದರೆ ಈ ಮೂಲ ವ್ಯವಸ್ಥೆಗೆ ಪೆಟ್ಟು ಬಿದ್ದರೆ, ಅಡಿಕೆ ನಾವು ಕೊಂಡೋಗಿ ಕೊಟ್ಟರೆ ಅಡಿಕೆ ಅಂಗಡಿಯವ ತಗೊಳ್ಳದಿದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ? ಪಾಪ ತಗೊಳ್ಳಿಕ್ಕೆ ಅವನಿಂದ ಸಹ ಹೋಗ್ಬೇಕಲ್ಲ, ಅವರಿಗೆ ಸಹ ತಗೊಳ್ಳಿಕ್ಕೆ ಅವನಿಂದ ಹೋಗ್ಬೇಕು. ಹೋದ್ರೆ ಅಲ್ಲಿಂದ ಲಾರಿಯವ ಕೊಂಡೋಗ್ಬೇಕು, ಲಾರಿಯ ಪ್ರೊಸೆಸಿಂಗ್ ಆಗಿ ಲಾರಿಯವ ಕೊಂಡೋಗಿ ಲಾರಿಯವನ ನಡುವಲ್ಲಿ ಇನ್ನೊಬ್ಬ ಹಿಡಿದ್ರೆ ಏನಾಗ್ತದೆ? ಮತ್ತೊಂದು ಅಡಿಕೆ ಹಾನಿಕರ ಅಂತ ಬಾಂಬೆಯಲ್ಲಿ ಏನೋ ಮಹಾರಾಷ್ಟ್ರದ ಫುಡ್ ಕಮಿಷನರ್ ಹಿಡಿಯುವಂಥ ವ್ಯವಸ್ಥೆ. ಇದು ಎಲ್ಲಿಂದ ಬರ್ತದೆ ಅಂದರೆ ಅಡಿಕೆ ಹೊರ ದೇಶದಿಂದ ಬಂದದ್ದು. ಇಲ್ಲಿ ಏನು ಮಿಕ್ಸಿಂಗ್ ಆಗಿ ಹೋಗುವಂಥ ಕೆಲವು ಅಡಿಕೆಯಲ್ಲಿ ವಿಷಕಾರಿ ಬರುವಂಥದ್ದು ಆಗಿರ್ಬೋದು. ನಮ್ಮ ಅಡಿಕೆಯಲ್ಲಿ ಪಾರದರ್ಶಕದ ನಮ್ಮ ಇಲ್ಲಿಯೇ ಬಂದ ಅಂಗಡಿಯಲ್ಲಿ ಬೇಕಾದರೆ ಚೆಕ್ ಮಾಡಲಿ, ಲ್ಯಾಬ್ ರಿಪೋರ್ಟ್ ತಗೊಳ್ಳಿ, ಅಡಿಕೆ ಪರಿಶುದ್ಧ ಆರೋಗ್ಯಕ್ಕೆ ಒಳ್ಳೆಯದು ಎನ್ನುವಂಥ, ಆರೋಗ್ಯಕ್ಕೆ ಅದರಲ್ಲಿ ಮದ್ದಿನ ಗುಣ ಸಹ ಉಂಟು, ನಮ್ಮ ಆರೋಗ್ಯಕ್ಕೆ ಭಾರಿ ಉತ್ತಮ ಅಂತ ಹೇಳುವಂಥದ್ದು, ಔಷಧೀಯ ಗುಣ ಇರುವಂಥದ್ದು ನಮ್ಮ ಅಡಿಕೆಯಲ್ಲಿ. ಎಲ್ಲರೂ ಇಷ್ಟವರೆಗೆ ನಮ್ಮ ರೈತಾಪಿ ವರ್ಗ ಕಂಡುಕೊಂಡ ಇದರಲ್ಲಿ ನಮ್ಮ ಅಧಿಕೃತ ಮಾಹಿತಿಗಳು, ರೈತರೇ ವಿಜ್ಞಾನಿಗಳು. ಸಾಧಾರಣ ರೈತರು ಈಗ ಮೊದಲಿಂದ ಅಡಿಕೆ ತಿನ್ನುವವರು ಸಾಧಾರಣ 90 ವರ್ಷ, 95 ವರ್ಷ, 100 ವರ್ಷ ಬದುಕಿದವರಿದ್ದಾರೆ. ಅಡಿಕೆ ಜಗಿತಾ ಇದ್ದ ಕಾರಣ ಅದರಲ್ಲಿ ಆರೋಗ್ಯಕರ ಔಷಧೀಯ ಗುಣ ಉಂಟು. ನಾವು ಹೇಳುವಂಥದ್ದು ಎಲ್ಲಿಯೋ ವ್ಯವಸ್ಥೆ ಹೊರ ದೇಶದಿಂದ ಬಂದ ಅಡಿಕೆಯನ್ನು ಇವರು ಟೆಸ್ಟ್ ಮಾಡದೆ ಒಳಗೆ ತೆಗೆದುಕೊಂಡು ಬಂದರೆ ಹಾಳಾಗುದು ಹೊರ ದೇಶದಿಂದ ಬಂದ ಅಡಿಕೆಯಿಂದ ಅಲ್ಲದೆ. ಅದರದ್ದು ನಮ್ಮ ರೈತರು ಏನು ಹಾಕುವಂಥದ್ದು ವ್ಯವಸ್ಥೆ ಇಲ್ಲ ಎಲ್ಲಿ ಸಹ. ರೈತರಾಗಲಿ ಅಂಗಡಿಯವರಾಗಲಿ ಹಾಕುವ ವ್ಯವಸ್ಥೆಗಳು ನಮಗಷ್ಟು ಮಾಹಿತಿಗಳು ಇಲ್ಲ.
ಅದು ಏನಾದ್ರೂ ಇದ್ರೆ ಅದರ ಬಗ್ಗೆ ತನಿಖೆ ನಡೆಸಬಹುದು. ಪಾರದರ್ಶಕದ ಅಧಿಕಾರಿಗಳಿದ್ದಾರೆ, ಏನಾದ್ರೂ ನೋಡಿಕೊಳ್ಳುವ, ಅದರ ಬಗ್ಗೆ ಏನಾದ್ರೂ ಜಾಗೃತಿ ಮೂಡಿಸುವ ಅಂಥದ್ದು ಏನು ನಮ್ಮ ಗಮನಕ್ಕೇನು ಬಂದಿಲ್ಲ ಇಷ್ಟವರೆಗೆ. ನಮ್ಮದು ಆರೋಗ್ಯಕರ ಅಡಿಕೆ, ನಮ್ಮದು ಎಲ್ಲಿ ಸರ್ ಯಾವುದು ಕರಾಟೆ ಬಿಡ್ತಾರ ಅಂತ ನಮಗೆ ಕೆಲವು ಮಾಹಿತಿಗಳೇ ಇಲ್ಲ ಅದರ ಬಗ್ಗೆ ನಾವು ಈಗ ಅದು ಕೆಲವು ಕಡೆಯಲ್ಲಿ ಮಾತ್ರ ಗೊತ್ತಿಲ್ಲ ನಮಗೆ. ಅದರ ಬಗ್ಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸ್ವಲ್ಪ ನೀವು ಹೇಳಿದ ವಿಚಾರಗಳು ಬಹಳ ಪ್ರಸ್ತುತವಾಗಿರುವಂಥದ್ದು. ಕರಾಟೆಯನ್ನ ಬಿಡುವಂಥದ್ದು ಹೌದು, ಅಲ್ಲ ಅಂತ ಹೇಳ್ತಕ್ಕಂಥ ವಿಚಾರ ಅಲ್ಲ. ಆದರೆ ನಾವು ಒಂದು ವಿಚಾರವನ್ನು ಗಣನೆಗೆ ತಗೋಬೇಕು. ಲಾಂಬ್ಡೋಸೈಲೋತ್ರಿನ್ ಹೇಳುವಂಥ ಒಂದು ಕೆಮಿಕಲ್ ಕಾಂಬಿನೇಷನ್ ಅಲ್ಲಿ ಕರಾಟೆ ಅಂತ ಹೇಳುವಂಥದ್ದು ಬರುವಂಥದ್ದು. ಕರಾಟೆ ಅಂತ ಹೇಳುವಂಥದ್ದು ಇದು ಕೇವಲ ಬ್ರ್ಯಾಂಡ್ ನೇಮ್. ಬಟ್ ಲಾಂಬ್ಡೋಸೈಲೋಟ್ರಿನ್ ಅಂತ ಹೇಳುವಂಥದ್ದು ನಮ್ಮ ಸರ್ಕಾರದಿಂದ ಅಪ್ರೂವ್ ಆಗಿರತಕ್ಕಂಥ ವಿಷ. ಅದು ಕೆಂಪು ಮಾರ್ಕಿನಲ್ಲಿ ಬರುವುದಲ್ಲ, ವಿಷಾನೇ. ಆದರೆ ಅದು ಯೆಲ್ಲೋ ಮಾರ್ಕಲ್ಲಿ ಬರ್ತಾ ಇರುವಂಥದ್ದು. ಅದರ ಪರಿಣಾಮ ಏನಿರ್ತದೆ ಅಂತ ಹೇಳಿದ್ರೆ, ಇವತ್ತು ಸ್ಪ್ರೇ ಮಾಡಿದರೆ ಸರಿ 15 ದಿವಸದ ಒಳಗೆ ಅದರ ವಿಷಕಾರಿ ಅಂಶಗಳು ವಾತಾವರಣದೊಟ್ಟಿಗೆ ಲೀನ ಆಗಿ ಹೋಗ್ತದೆ. ಈಗ ಸರ್ಕಾರದಿಂದ ಏನು ಪ್ರಮಾಣೀಕರಿಸಲ್ಪಟ್ಟ ವಿಷವನ್ನು ಹೊರತಾದ ಯಾವುದೇ ಬ್ಯಾಂಡ್ ಔಷಧಗಳನ್ನು ರೈತರು ಸ್ಪ್ರೇ ಮಾಡ್ತಾ ಇದ್ದಾರಾ ಅಂತ ಹೇಳುವಂಥದ್ದು ಪ್ರಶ್ನೆ. ಅಂತ ಒಂದು ವಿಷಯವನ್ನು ಸ್ಪ್ರೇ ಮಾಡಿದ್ರೆ ಖಂಡಿತವಾಗಿಯೂ ನೀವು ಹೇಳ್ತಕ್ಕಂಥ ನಿಮ್ಮ ಪ್ರಶ್ನೆಗಳು ಬಹಳ ಗಣನೀಯವಾಗಿ ನಾವು ತಗೊಳ್ಬೇಕಾಗ್ತದೆ. ಇಲ್ಲಿ ಕರಾಟೆಯನ್ನು ಸ್ಪ್ರೇ ಕೊಡುವಂಥದ್ದು ಹೊರಗಿನ ಕವಚಕ್ಕೆ. ಅಡಿಕೆ ಬಹಳ ಒಂದು ಸುಂದರವಾಗಿ ಇಲ್ಲ, ಕರಾಟೆಯನ್ನು ಶಿಫಾರಸು ಮಾಡಲಿಲ್ಲ. ಆದ್ರೆ ಲಾಂಬ್ಡೋಸೈಲೋಟ್ರಿನ್ ಅದು ಸರ್ಕಾರದ ಮಟ್ಟದ, ಈಗ ನೀವು ಹೇಳುವಂತದ್ದು ವಿಜ್ಞಾನಿಗಳು ಹೇಳಿದ್ರೆ ಸಾಕಾಗುವುದಿಲ್ಲ. ಸರ್ಕಾರದಿಂದ ಅದು ಪ್ರಮಾಣೀಕರಿಸಲ್ಪಟ್ಟು ಸರ್ಕಾರದಿಂದ ಬ್ಯಾನ್ ಆಗಬೇಕು. ಆಲ್ರೆಡಿ ಸರ್ಕಾರದಿಂದ ಅದನ್ನ ಅಪ್ರೂವ್ ಮಾಡಿ ತೋಟಗಾರಿಕಾ ಇಲಾಖೆಗಳ ಮುಖಾಂತರ ಲಾಂಬ್ಡೋಸೈಲೋಟ್ರಿನ್ ಯಾವಾಗ ಹೊರಮಾರುಕಟ್ಟೆಗೆ ಬಂತೋ ಆಮೇಲೆ ಅದರ ಒಂದು ಪ್ರಾಪರ್ ಚಾನೆಲ್ ಇದೆ. ಆ ಚಾನೆಲ್ ಪ್ರಕಾರವೇ ಅದು ಬ್ಯಾನ್ ಆಗಬೇಕು. ಅದರ ಮೊದಲೇ ಅದನ್ನು ರೈತರು ಉಪಯೋಗಿಸಿದ್ರೆ ಕೇವಲ ವಿಜ್ಞಾನಿ ಅದು ಒಳ್ಳೆದಿಲ್ಲ ಇದು ಒಳ್ಳೆದಿಲ್ಲ ಅಂತ ಅಲ್ಲಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡಬಹುದು. ಆದ್ರೆ ನಾವು ಏನು ಉಪಯೋಗಿಸ್ತಾ ಇದ್ದೇವೆ ಅದು ಸರ್ಕಾರದಿಂದ ಪ್ರಮಾಣೀಕರಿಸಲ್ಪಟ್ಟಂಥದ್ದು. ಆದ ಕಾರಣ ಅದು ಮಾರುಕಟ್ಟೆಯಲ್ಲಿ ಇವತ್ತು ಸಿಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಒಂದು ವೇಳೆ ಸಿಗದಂತ ಯಾವುದಾದ್ರೂ ಅಂಶಗಳನ್ನ ಯಾವುದೋ ಹೊರದೇಶದಿಂದ ತಂದು ನಮ್ಮ ರೈತರು ಬಿಡ್ತಾ ಇದ್ದಾರಾ? ಇದು ಪ್ರಶ್ನೆ. ಇದು ಏನಾಗಿದೆ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದ ಮಾಫಿಯಾದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಕಂಡುಕೊಂಡಂಥದ್ದು ಆಹಾರದ ವಸ್ತುಗಳಾಗಿರ್ಬೋದು ಎಲ್ಲ ವಸ್ತುಗಳಲ್ಲಿ ರೈತರನ್ನ ದಬ್ಬಾಳಿಕೆ ಮಾಡುವಂತ ಸ್ಥಿತಿ ಬಂದಿದೆ. ರೈತರು ಇಂಥ ಕೆಮಿಕಲ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ, ರೈತರು ಇಂಥ ವಿಚಾರಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದಾಗಿ ಆಹಾರದ ಗುಣಮಟ್ಟ ಹಾಳಾಗ್ತಾ ಇದೆ ಅಂತ ಹೇಳುವಂತ ಸ್ಪೆಸಿಫಿಕೇಶನ್ ಕೊಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಒಂದು ಆತಂಕಕಾರಿ ವಿಚಾರ. ಯಾಕಂತಂದ್ರೆ ಎಲ್ಲಿ ನಿಲ್ಲಿಸಬೇಕು ಅಲ್ಲೇ ನಿಲ್ಲಿಸಬೇಕು. ಒಂದು ವಿಚಾರವನ್ನು ಇದನ್ನು ನೀವು ಬಳಕೆ ಮಾಡಬಹುದು ಅಂತ ಪರ್ಮಿಷನ್ ಸರ್ಕಾರದಿಂದ ಕೊಡಲ್ಪಟ್ಟು ಅದನ್ನು ಉಪಯೋಗಿಸಿದಾಗ ರೈತರು ಮಾಡ್ತಾ ಇರುವಂತ ತಪ್ಪು ಅಂತ ಹೇಳುವಂತಹ ಒಂದು ದೊಡ್ಡ ಒಂದು ಇದನ್ನು ವಿಚಾರವನ್ನು ಹೊರಗಡೆ ತಂದು ಎಲ್ಲ ಜನರಿಗೆ, ಅಂದ್ರೆ ಯಾರಿಗೆ ಬಳಕೆದಾರರ ಮೇಲೆ ಇದನ್ನು ಉಪಯೋಗಿಸುವಂಥದ್ದು. ಬಳಕೆದಾರರು ನಾಳೆ ಯಾವುದೇ ಈ ಮಲ್ಟಿನ್ಯಾಷನಲ್ ಕಂಪನಿಗಳ ಮೇಲೆ ಕಣ್ಣು ಹಾಯಿಸಬಾರದು. ಅದಕ್ಕೋಸ್ಕರ ಅದು ನಮ್ಮಿಂದ ಆಗ್ತಾ ಇಲ್ಲ ಅಲ್ಲಿಂದ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಈಗ ಸರ್ಕಾರದ ಗೋಡೌನ್ ಇದನ್ನು ಮಾತ್ರ ನಾವು ಹೇಳ್ತಾ ಇಲ್ಲ, ಇನ್ನೊಂದು ಬಹಳ ದೊಡ್ಡ ಆತಂಕಕಾರಿ ವಿಚಾರ ಇದೆ ಆಹಾರ. ನಾವು ಆಕ್ಚುಲಿ ಈಗ ಅಡಿಕೆ ವಿಷಯದಲ್ಲಿ ಬಂದ್ರು, ಈ ವಿಚಾರ ಬಂದಾಗ ಹೇಳ್ತೇನೆ. ಆಹಾರಗಳನ್ನು ಅಂದ್ರೆ ನಾವು ಎಲ್ಲರೂ ಉಪಯೋಗಿಸುವಂತಹ ಅಕ್ಕಿಗೆ ವಿಷವನ್ನು ಉಪಯೋಗಿಸ್ತಾರೆ. ಎಲ್ಲಿ ಉಪಯೋಗಿಸ್ತಾರೆ? ಗೋಡೌನ್ಗಳಲ್ಲಿ ಉಪಯೋಗಿಸ್ತಾರೆ. ಅದು ಯಾವಾಗ ಭತ್ತದ ರೂಪದಲ್ಲಿ ಹೊರಕವಚದಿಂದ ಇರ್ತದ ಆ ಸಂದರ್ಭದಲ್ಲಿ ಅದರ ಮೇಲೆ ಎಷ್ಟೇ ವಿಷ ಪ್ರಮಾಣಗಳು ಬಿದ್ದರೂ ಅದು ಕೇವಲ 0.0% ಅಲ್ಲಿ ಇರ್ತದೆ. ಆದ್ರೆ ಯಾವಾಗ ಅದು ಅದರ ಕವಚವನ್ನು ತೆಗೆಯಲ್ಪಟ್ಟು ಅದಕ್ಕೆ ಡೈರೆಕ್ಟ್ ಆಗಿ ವಿಷವನ್ನು ಇಡ್ತಾರೋ ಆ ಸಂದರ್ಭದಲ್ಲಿ ಈ ವಿಚಾರಗಳು ಬರ್ತವೆ. ರೈತರ ಹಾಕುದಿಲ್ಲ, ಇದು ರೈತರಿಂದ ಆಗ್ತಕ್ಕಂಥದ್ದಲ್ಲ. ತಾವು ಒಂದು ಪ್ರಶ್ನೆ ಕೇಳಿದ್ರೆ, ಹಳೆ ಅಡಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮಾತ್ರೆಗಳನ್ನು ಹಾಕ್ತಾರೆ ಅಂತ ಹೇಳಿ. ಕೆಲವೊಂದು ಅಲ್ಲಲ್ಲಿ ಹಾಕುವುದು ಇರಬಹುದು. ಆದರೆ ನಮ್ಮ ಮಾರುಕಟ್ಟೆಯನ್ನು ಸಂಪೂರ್ಣ ವಿಶ್ಲೇಷಣೆ ಮಾಡಿದಾಗ ಇವತ್ತು ಮಾರುಕಟ್ಟೆಗೆ ಹೋಗತಕ್ಕಂಥ ಅಡಿಕೆಯ ಪ್ರಮಾಣ 90% ಆಗಿಂದಾಗೆ ಬರ್ತಾ ಇದೆ. ಏನು ಅಡಿಕೆ ಒಣಗ್ತದೆ ಅಲ್ಲಿಂದಲೇ ಅದು ಡೈರೆಕ್ಟ್ ಆಗಿ ಬರ್ತಾ ಇದೆ. ನೀವು ಮಾತಾಡ್ತಕ್ಕಂಥ ವಿಚಾರಗಳು 2 ವರ್ಷ ಕಳೆಯುವಂತ ವಿಚಾರಗಳು. ಅಂತ ಅಡಿಕೆಗಳನ್ನು ಅಲ್ಲಲ್ಲಿ ನಿರ್ಬಂಧಿಸಬಹುದು. ಅದಕ್ಕೆ ಬೇಕಾದಂತ ಕ್ರಮಗಳನ್ನು ಸರ್ಕಾರ ತಗೋಬಹುದು.
ಅದನ್ನು ಇವತ್ತು ರೈತರ ಮೇಲೆ ತೋರಿಸುವಂತ ತಪ್ಪು. ಒಂದು ಬಾರಿ ಅಂತ ವಿಚಾರಗಳು ಮಾರುಕಟ್ಟೆಗೆ ಬಂದಾಗ ನಮ್ಮ ಕ್ಯಾಂಪು ಸಂಸ್ಥೆಗಳಾಗ್ಲಿ ಅಥವಾ ಸರ್ಕಾರ ತೋಟಗಾರಿಕಾ ಇಲಾಖೆಗಳಿಂದಾಗ್ಲಿ ಅದನ್ನು ತಡೆ ಹಿಡಿದಾಗ ಆ ಮಾತ್ರೆಗಳನ್ನು ಉಪಯೋಗಿಸಲು ಆಟೋಮೆಟಿಕ್ ನಿಲ್ತದೆ. ಅದನ್ನು ನಿಲ್ಲಿಸತಕ್ಕಂತ ವಿಚಾರಗಳು ಅಲ್ಲಿ ಬರ್ತದೆ. ಈಗ ಈ ವಿಚಾರಗಳಲ್ಲಿ ನಾವು ಈಗ ಪ್ರಸಕ್ತ ಈ ವಿಚಾರಗಳಲ್ಲಿ ಏನು ಈ ಆಹಾರದ ಕಾರಣವನ್ನ ಕೊಟ್ಟು ಮಹಾರಾಷ್ಟ್ರದಲ್ಲಿ ಬ್ಲಾಕ್ ಮಾಡ್ತಾ ಇದ್ದಾರೋ ಇದು ಬಹಳ ಗಂಭೀರವಾದ ವಿಚಾರ ಆಗ್ತದೆ. ಈ ವಿಚಾರಗಳನ್ನ ನಾವು ಗಣನೆಗೆ ತಗೊಂಡಾಗ ಯಾವ ಯಾವ ಪ್ರಾಡಕ್ಟ್ಗಳು ಮಾರುಕಟ್ಟೆಯಲ್ಲಿ ಬಳಕೆ ಆಗ್ತಾ ಇದೆ, ಆ ಬಳಕೆಯಾದ ಪ್ರಾಡಕ್ಟ್ಗಳಲ್ಲಿ ಏನೇನು ಸ್ಪೆಸಿಫಿಕೇಶನ್ ಅವರು ಕೊಟ್ಟಿದ್ದಾರೆ, ಆ ಸ್ಪೆಸಿಫಿಕೇಶನ್ ಅಂಶಗಳು ಆ ಅಡಿಕೆ ಮೇಲೆ ಪರಿಣಾಮ ಬೀರ್ತದ ಅಂತ ಹೇಳುವಂಥದ್ದು ಲ್ಯಾಬ್ ರಿಪೋರ್ಟ್ ಅಲ್ಲಿ ಬರಬೇಕು. ಈ ರೀತಿಯಾದಂತ ಯಾವುದೇ ರಿಪೋರ್ಟ್ಗಳನ್ನು ಅವರು ತೋರಿಸ್ತಾ ಇಲ್ಲ. ಅವರು ಏನ್ ತೋರಿಸ್ತಾ ಇದ್ದಾರೆ, ಇದರಲ್ಲಿ ವಿಷದ ಪ್ರಮಾಣ ಇದೆ, ಎಲ್ಲಿಂದ ಬಂತು, ಹೇಗೆ ಬಂತು. ಇವತ್ತು ವಿಜ್ಞಾನ ಅಷ್ಟು ಮುಂದುವರೆದ ಯುಗದಲ್ಲಿ ಅದು ಏನಿದೆ ಅಂತ ಹೇಳುವಂಥದ್ದು ಹೇಳ್ತಾ ಇಲ್ಲ. ಇದರಲ್ಲಿ ವಿಷ ಬಂದಿದೆ, ನಾವು ಆಫ್ ಕೋರ್ಸ್ ವಿಷ ಬಂದಿದ್ರೆ ಅದನ್ನು ಉರಿಸುವಂತ ವಿಚಾರಗಳು ಸರಿ, ಒಪ್ಪೋಣ. ಆದರೆ ನಮ್ಮ ಪ್ರಶ್ನೆ ಇದಲ್ಲ. ಕೇಂದ್ರ ಸರ್ಕಾರ ಒಂದು ವಿಷಯ, ಕೇಂದ್ರ ಸರ್ಕಾರದಿಂದ ಇಂಪೋರ್ಟ್ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಡಿಕೆಯನ್ನ ಆಹಾರದ ರೂಪದಲ್ಲಿ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದ ಒಳಗಡೆ ಅದು ಹೋಗತಕ್ಕಂತಹ ಸಂದರ್ಭದಲ್ಲಿ ಅದು ಕಮರ್ಷಿಯಲ್ ಕ್ರಾಪ್ ಆಗಿ ಇದೆ, ಡ್ರೈ ಫ್ರೂಟ್ ಕಮರ್ಷಿಯಲ್ ಕ್ರಾಪ್ ಆಗಿ ಇದೆ. ಕಮರ್ಷಿಯಲ್ ಕ್ರಾಪ್ ಅನ್ನ ಆಹಾರದ ನೆಲೆಗಟ್ಟಿನ ಮೇಲೆ ಹಿಡಿದು ಚೆಕ್ ಮಾಡುವಂಥದ್ದು ಎಷ್ಟು ಸರಿ? ಅದು ನಮ್ಮ ದೇಶದ ಒಳಗಡೆ ಇರತಕ್ಕಂಥ ಕಾನೂನು ಅಲ್ವಾ? ಹಾಗಿದ್ರೆ ಒಂದು ವೇಳೆ ಅದನ್ನು ಉಪಯೋಗಿಸುವಂತ ಸಂದರ್ಭದಲ್ಲಿ ಆ ಏರಿಯಾದಲ್ಲಿ ಅದನ್ನು ಹಿಡಿದ್ರೆ ಅದನ್ನು ಒಪ್ಪೋಣ. ಆದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಾಟ ಹಾಕತಕ್ಕಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರ ಇವತ್ತು ಅದನ್ನು ಹಿಡಿದಿಟ್ಟು ಅದರ ಗುಣಮಟ್ಟವನ್ನು ಪರಿಶೀಲನೆ ಮಾಡಲಿಕ್ಕೆ ಅದರ ಉಪಯೋಗದಾರರು ಮಹಾರಾಷ್ಟ್ರ ಸರ್ಕಾರದ ಪ್ರಜೆಗಳೇ ಅಥವಾ ಮಹಾರಾಷ್ಟ್ರ ರಾಜ್ಯದ ಒಳಗಿರ್ತಕ್ಕಂಥ ಪ್ರಜೆಗಳೇ? ಪ್ರಶ್ನೆ ಉದ್ಭವಿಸುವುದಿಲ್ಲವೇ? ನಮಗೆ ಪ್ರಶ್ನೆ ಅದು ಬರುವುದು. ನಮ್ಮ ಇವತ್ತಿನ ಏನು ಉತ್ಪಾದಕರಿಂದ ಕನ್ಸ್ಯೂಮರ್ ತಗೊಳ್ಳುವಂತ ವ್ಯಕ್ತಿಗಳ ನಡುವಿನ ಚಲಾವಣೆಯಲ್ಲಿ ಸಮಸ್ಯೆಗಳು ಗೊಂದಲಗಳು ಬಂದ್ರೆ ಅದನ್ನ ಸ್ಟ್ರಿಕ್ಟ್ ಆಗಿ ಹಿಡಿಯತಕ್ಕಂಥ ಇಲಾಖೆಗಳು ಇದ್ದಾರೆ. ಅದನ್ನು ನಾವಿಲ್ಲ ಅಂತ ಹೇಳುವುದಿಲ್ಲ, ಅದನ್ನು ಮಾಡಲೇಬೇಕು, ಮಾಡಬಾರ್ದು ಅಂತ ಹೇಳೋದಿಲ್ಲ. ಆದ್ರೆ ಇವತ್ತಿನ ಪರಿಣಾಮ ಏನಾಗ್ತಾ ಇದೆ, ಅವರು ಮಾಡಿರ್ತಕ್ಕಂಥ ಅವರು ಹಿಡಿದಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಊರಿನ ರೈತರಿಗೆ ಏನ್ ಸಮಸ್ಯೆ ಆಗ್ತದೆ ಅದು ನಾವು ಯೋಚನೆ ಮಾಡ್ತಕ್ಕಂಥದ್ದು. ನಮ್ಮ ಸಂಸ್ಥೆ ನಾಳೆ ಕ್ಯಾಂಪ್ ಯಾವ ರೀತಿ ಆಕ್ಷನ್ ತಗೋಬೇಕು, ನಮ್ಮಿಂದಲೇ ನಿರ್ಮಿಸಲ್ಪಟ್ಟಂತಹ ಸಂಸ್ಥೆ. ಇವತ್ತು ಕ್ಯಾಂಪ್ಕೋ ಸಂಸ್ಥೆಯ ಅಡಿಕೆಯನ್ನು ಕೂಡ ಅಲ್ಲಿ ಹಿಡಿದಿಟ್ಟಿದ್ದಾರೆ. ಹಾಗಿದ್ರೆ ಕ್ಯಾಂಪ್ಕೋ ಸಂಸ್ಥೆ ವಿಷವನ್ನು ಬಳಸ್ತಾ ಇದೆ ಅಂತ ಹೇಳ್ತಕ್ಕಂಥದ್ದ ಆಗುದಿಲ್ಲ ಅಲ್ಲ. ಈಗ ಇನ್ನೊಂದು ವಿಚಾರ ಇದೆ, ಕ್ಯಾಂಪ್ಕದವರು ಏನು ಪ್ರಿಸರ್ವೇಷನ್ಗೆ ಬೇಕಾಗಿ ಗಂಧಕದ ಹೊಗೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಅದನ್ನು ವಿಷ ಅಂತ ಆಹಾರ ಇಲಾಖೆಯವರು ಯಾವ ರೀತಿ ನಿರ್ಮಾಣ ಮಾಡುವಂಥದ್ದು? ನಮ್ಮ ಕರ್ನಾಟಕ ಸರ್ಕಾರದ ಒಳಗಡೆ ಇದು ಒಂದು ವಾಣಿಜ್ಯ ಬೆಳೆ. ವಾಣಿಜ್ಯ ಬೆಳೆಯನ್ನು ಸಂರಕ್ಷಣೆ ಮಾಡಬೇಕಿದ್ರೆ ಹೇಗೆ ರಬ್ಬರಿಗೆ ಸಂರಕ್ಷಣೆ ಮಾಡಬೇಕಿದ್ರೆ ಹೊಗೆ ಹಾಕ್ತೇವೋ ಅದೇ ತರ ಗಂಧಕಕ್ಕಂಥದ್ದು ಇಲ್ಲಿರುವಂತ ಒಂದು ಪ್ರೊಸೀಜರ್. ಈಗ ಅದನ್ನು ವಿಷ ಅಂತ ಹೇಳಿ ತಗೊಳ್ಳೋದಿದ್ರೆ ಎಲ್ಲಿ ಯಾವ ಜಾಗದಲ್ಲಿ ಅದನ್ನು ಸರಿ ಮಾಡಬೇಕು ಅದು ಬಹಳ ಮುಖ್ಯ ಅಲ್ವಾ? ಒಂದು ವೇಳೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಇಂಥದ್ದು ಆಗ್ಬೇಕು ಅಂತಿದ್ರೆ ಅಡಿಕೆಯ ಸಂಪೂರ್ಣ ವಿಚಾರವನ್ನು ತಿಳ್ಕೊಳ್ಬೇಡುವ? ಅಡಿಕೆಯನ್ನು ಯಾವ ರೀತಿ ಸಂರಕ್ಷಿಸಲ್ಪಟ್ಟಿದೆ, ಅದು ಯಾವ ರೀತಿ ಇದೆ, ಇದರಿಂದ ಮೊದಲು ಹೇಗಿತ್ತು, ಇದರಿಂದ ಮೊದಲು ಹೇಗೆ ಉಪಯೋಗ ಆಗ್ತಾ ಇತ್ತು ಅಂತ ಹೇಳಿ ನೋಡ್ಬೇಕು. ಈಗ ಕಲಬೆರಕೆಗಳು ಬೇರೆ ದೇಶದಿಂದ ಬಂದು ಕಲಬೆರಕೆ ಆಗಿ ಆಹಾರ ಇದು ಹಾಳಾಗಿದ್ದಿದ್ರೆ ಅದನ್ನು ಒಪ್ಪೋಣ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಎಲ್ಲ ಅಡಿಕೆಯನ್ನ ಒಂದು ಏನು ಏನು ಹೇಳುದು, ನಾವು ಅಪರಾಧಿ ಮನೋಭಾವದಲ್ಲಿ ನೋಡಿ ನಾವೆಲ್ಲ ಅಡಿಕೆಯನ್ನು ತಡೆ ಹಿಡಿತೇವೆ. ಈಗ ಗುಜರಾತ್ ಭಾಗದಲ್ಲಿ ಅಡಿಕೆ ಕೊರತೆ ಉತ್ಪತ್ತಿಯಾಗಿದೆ. ಅಲ್ಲಿ ಏನಾಗ್ತದೆ, ಅಲ್ಲಿಯ ಗ್ರಾಹಕರಿಗೆ ಇವತ್ತು 500 ರೂಪಾಯಿ 1,500 ಅಲ್ಲಿ ಯಾರು ಸ್ಟಾಕ್ ಇಟ್ಟುಕೊಂಡಿರ್ತಾರೆ, ಅಷ್ಟಕ್ಕೆ ತಗೊಳ್ಳುವಂತ ಪರಿಸ್ಥಿತಿ ಬರ್ತದೆ. ಆದ್ರೆ ನಮ್ಮ ಪರಿಸ್ಥಿತಿ ಏನು, ಇಲ್ಲಿ ವ್ಯಾಪಾರಿಗಳು ಇದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡುವುದಿಲ್ಲ. ದಿನದಿಂದ ದಿನಕ್ಕೆ ನಮ್ಮದೇ ಆದ ಸಂಸ್ಥೆ ಕ್ಯಾಂಪ್ ಕೂಡ ಇಲ್ಲಿ ಬರ್ತಾ ಇದೆ. ಯಾಕೆ ಎಷ್ಟು ದಿವಸ ಕ್ಯಾಂಪ್ ಇಟ್ಟುಕೊಳ್ಬಹುದು? ಅದು ಇಲ್ಲಿಂದ ಹೊರಗಡೆ ಹೋಗ್ಬೇಕಲ್ಲ. ಹೋಗತಕ್ಕ ಮಾರ್ಗಗಳಲ್ಲಿ ಅಡ್ಡ ಹಾಕಿದ್ರೆ ಏನ್ ಮಾಡುವಂಥದ್ದು? ಅದು ಒಂದು ಆಹಾರದ ವಿಚಾರವನ್ನು ಅವರು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಗೊಂದಲಗಳು ಸರ್ಕಾರದ ಮಟ್ಟದಲ್ಲೇ ಇದೆ. ಕೇಂದ್ರ ಸರ್ಕಾರದಿಂದ ಒಂದು ಕಾನೂನುಗಳು, ಕರ್ನಾಟಕ ಸರ್ಕಾರದಿಂದ ಒಂದು ಕಾನೂನುಗಳು, ದೇಶದ ಒಳಗಡೆ ಒಂದು ಕಾನೂನು. ಹಾಗಿದ್ರೆ ಅಡಿಕೆಯಿಂದ ಬೇರೆ ಬೇರೆ ರೀತಿ ವರ್ಗೀಕರಣ ಮಾಡಿದ್ದಾರೆ. ಅವ್ರು ಯಾವುದೋ ಒಂದು ಕ್ಲಾಸ್ ಅನ್ನು ಹಿಡ್ಕೊಂಡು ನಾವು ಇದನ್ನು ಮಾಡ್ತೇವೆ ಅಂತ ಹೊರಡ್ತಾ ಇದ್ದಾರೆ. ಸೊ ಈ ಗಂಭೀರ ವಿಚಾರಗಳನ್ನು ನಾವಿಲ್ಲಿ ಸಭೆಯಲ್ಲಿ ಹೇಳ್ತಕ್ಕಂಥದ್ದು. ಇನ್ನೇನು ಅಂತ ಹೇಳಿದರೆ, ಈ ಸಮಸ್ಯೆ ಕೇವಲ
ರೈತರಿಂದಾಗ್ಲಿ ವರ್ತಕರಿಂದರಾಗ್ಲಿ ಪರಿಹಾರಗೊಳ್ಳುವಂಥದ್ದಲ್ಲ. ಈ ವಿಚಾರದಲ್ಲಿ ಸರಕಾರದ ಮಟ್ಟದ ಮಾತುಕತೆಗಳು ನಡಿಬೇಕಾಗಿದೆ. ಇದನ್ನು ಇವತ್ತಿನ ಪ್ರೆಸ್ಸಿನಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇದನ್ನು ಪರಿಹರಿಸತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅತ್ಯಂತ ವೇಗವಾಗಿ ಚಾಲನೆ ಕೊಡಬೇಕು. ಇಲ್ಲ ಅಂತಂದ್ರೆ ಇವತ್ತು ನಾಳೆಗೆ ಅಡಿಕೆಯ ಪರ್ಚೇಸ್ ನಿಂತು ಹೋದ್ರೆ ಅಥವಾ ರೇಟ್ ಹಿಂದೆ ಬಂದ್ರೆ ಅದರ ಪರಿಣಾಮವನ್ನು ಇವತ್ತಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನುಭವಿಸಬೇಕಾಗ್ತದೆ. ಆರ್ಥಿಕ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ಆರ್ಥಿಕ ವ್ಯವಸ್ಥೆಗೆ ಮೂಲಾಧಾರ ಒಂದು ಅಡಿಕೆ ಮತ್ತು ಇನ್ನೊಂದು ಮೀನು. ಇದೆರಡಕ್ಕೆ ಹೊಡೆತ ಬಿದ್ದರೆ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ ಈ ಭಾಗದ ರೈತರು ಹಾಗೂ ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಈಗ ವರ್ತಕರು ನಾವು ನಿಲ್ಲಿಸ್ತೇವೆ ಅಂತ ಹೇಳಿ ಎಲ್ಲಾದ್ರೂ ಒಂದು 15 ದಿವಸ ಪರ್ಚೇಸ್ ಮಾಡೋದು ನಿಲ್ಲಿಸಿದ್ರೆ ಸಾಕು, ಈ ಸಿಟಿ ಒಳಗಡೆ ಒಬ್ಬ ವ್ಯಕ್ತಿಯನ್ನು ಕಾಣಲಿಕ್ಕೆ ಸಿಗುವುದಿಲ್ಲ. ಅಂಗಡಿ ಬಂದಾಗ್ತದೆ, ರೈತರು ಬರುವುದಿಲ್ಲ, ಔಷಧ ಹೊಡಿಲಿಕ್ಕೆ ಆಗುದಿಲ್ಲ, ದುಡ್ಡಿನ ಸಂಪೂರ್ಣ ವ್ಯವಸ್ಥೆ ನಿಂತು ಹೋಗ್ತದೆ. ಈ ವಿಚಾರವನ್ನು ಮನಗೊಂಡು ನಾವು ಇವತ್ತು ಈ ಪ್ರೆಸ್ ಅಲ್ಲಿ ಒತ್ತಾಯ ಮಾಡ್ತಾ ಇರುವಂತದ್ದು, ಬಹಳ ಬೇಗನೆ ಜಿಲ್ಲಾಡಳಿತ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವರಾಗ್ಲಿ ಇದಕ್ಕೊಂದು ಉತ್ತರವನ್ನು ಕೊಡಬೇಕು. ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಮ ಮಾನ್ಯ ಘನ ಮುಖ್ಯಮಂತ್ರಿಗಳು, ಸಾಗಾಟದ ವಿಷಯದಲ್ಲಿ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ಮಾಡಿ ಅಂತ ಹೇಳಿ ಸರಿಯಾದ ವಿಚಾರವನ್ನೇ ಅವರು ಹೇಳಿದ್ದಾರೆ, ನಾವಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಏನೆಲ್ಲ ಯಾವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅದು ಆಗಬೇಕು ಅಂತ ಹೇಳುವಂತ ಒತ್ತಾಯವನ್ನು ನಾವು ಈ ಸಭೆಯಲ್ಲಿ ಮಾಡ್ತಾ ಇದ್ದೇವೆ. ಅದು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಸಹ ಮನವರಿಕೆ ಮಾಡುವಂತದ್ದು, ದಕ್ಷಿಣ ಕನ್ನಡದಿಂದ ಜಿಲ್ಲಾಧಿಕಾರಿಯವರ ಜೊತೆ ಒಂದು ಎಲ್ಲ ಅಧಿಕಾರಿ ವರ್ಗಗಳು, ರೈತರು, ಯೂನಿಯನ್ಗಳು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದೊಂದು ಸಭೆ ನಡೆಸಬೇಕು ಅಂತ ನಮ್ಮ ಒತ್ತಾಯ. ಈಗ ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರಿಗೆ ನಾವು ಲೆಟರ್ ಕಳಿಸ್ತೇವೆ. ಸಂಬಂಧಪಟ್ಟ ಎಲ್ಲ ಅಧಿಕಾರಿ ವರ್ಗ, ಅದಕ್ಕೆ ಸಂಬಂಧಪಟ್ಟ ನೋಡಿ ಕೆಮಿಕಲ್ ಡಿಪಾರ್ಟ್ಮೆಂಟ್ ಸತ ಇದೆ. ಈಗ ಯಾವುದು ಈಗ ನೀವು ಹೇಳಿದಾಗೆ ಯಾವ್ದು ಅಂಗಡಿಗಳಲ್ಲಿ ಸಿಗ್ತದೆ ನಮಗೆ, ಓಪನ್ ಮಾರ್ಕೆಟ್ ಅಲ್ಲಿ ಸಿಗುವಂತದ್ದನ್ನು ನಾವು ಕೊಂಡೋಗಿ ಮೆಡಿಸಿನ್ ಹೊಡೆಯುವಂಥದ್ದು, ಅದಕ್ಕೆ ಅದು ಇಲ್ಲ ಅದನ್ನು ಮಾರಬಾರ್ದು ಅಂತ ಎನ್ನುವುದಕ್ಕೆ ಅದಕ್ಕೆ ಅಧಿಕಾರಿ ವರ್ಗ ಉಂಟು. ಅದನ್ನು ಮಾರಬಾರ್ದು, ನೀನು ಇಂಥದ್ದು ಇಡಬಾರ್ದು, ಇಂಥದ್ದು ಫ್ಯಾಕ್ಟರಿಯಲ್ಲಿ ರೆಡಿ ಮಾಡಬಾರ್ದು ಅಂತ ಎಲ್ಲ ಅದಕ್ಕೆ ಬೇಕಾದ ಅಧಿಕಾರಿ ವರ್ಗಗಳು ಯಾಕೆ ಅದನ್ನು ಇಡ್ತಾ ಮಾಡುದಿಲ್ಲ? ನಮಗೆ ಯಾವುದು ಕೈಗೆ ಸಿಗ್ತದೆ ಅಂಗಡಿಗಳಲ್ಲಿ ನಾವು ಯಾವುದು ಬೇಕು ಅವರ ಹತ್ರ ಕೇಳಿಕೊಂಡು ಹೋಗಿ ನಾವು ಮೆಡಿಸಿನ್ ಬಿಡ್ತೇವೆ. ನಮಗೇನು ಅದರ ಬಗ್ಗೆ ದೊಡ್ಡ ಮಾಹಿತಿ ಇಲ್ಲ ರೈತರಿಗೆ. ಎಲ್ಲದಕ್ಕೂ ಅದಕ್ಕೆ ಆದ ಅಧಿಕಾರಿ ವರ್ಗ ಇದೆ. ಎಲ್ಲದಕ್ಕೂ ಅಂಗಡಿಯಲ್ಲಿ ಯಾವುದು ಮೆಡಿಸಿನ್ ಇಡಬಾರ್ದು, ಯಾವುದನ್ನು ಕೊಡಬಾರ್ದು, ಯಾವುದು ಇದನ್ನು ರೈತರಿಗೆ ಬಳಕೆ ಮಾಡಬಾರ್ದು, ಎಲ್ಲದಕ್ಕೂ ವ್ಯವಸ್ಥೆಗಳು ತೋಟಗಾರಿಕೆ ಇಲಾಖೆ ಇದೆ. ತೋಟಗಾರಿಕೆಗಳಲ್ಲಿ ಗೊಬ್ಬರಕ್ಕೆ ಒಂದು ಆಫೀಸರ್ ಇದ್ದಾರೆ, ಮೆಡಿಕಲ್ ಇದಕ್ಕೆ ಯಾವ್ದು ಪಾಯ್ಸನ್ಗಳು ಇಡಬಾರ್ದು ಅಂತ ಹೇಳುವುದಕ್ಕೆ ಒಂದು ಅಧಿಕಾರಿ ವರ್ಗ ಇದೆ. ಎಲ್ಲದಕ್ಕೂ ಅಧಿಕಾರಿ ವರ್ಗಗಳಿದೆ. ಇದನ್ನು ಯಾರು ಅವರೆಲ್ಲ ಸರಿ ಮಾಡಬೇಕಾದ್ದು ನಮಗೆ ಯಾವುದು ಅಡಿಕೆ, ನಮಗೆ ಒಟ್ರಾಸಿ ಅಡಿಕೆ ಉಳಿಬೇಕು. ಅಡಿಕೆ ಉಳಿದಕ್ಕೆ ನಾವು ನಮ್ಮಿಂದಾಗುವ ಪ್ರಯತ್ನಗಳನ್ನೆಲ್ಲ ಮಾಡ್ತೇವೆ. ನಾವು ಅದರಲ್ಲಿ ನಮ್ಮ ಅಡಿಕೆಯನ್ನೇ ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಮಾಡಿ ಮೂಲದಿಂದ ಆ ಔಷಧಿಯ ಗುಣ ಬರ್ತದೆ ನಮ್ಮ ಅಡಿಕೆಯಲ್ಲಿ. ನಮ್ಮ ಅಡಿಕೆಯಲ್ಲೂ ನಮ್ಮ ಅಜ್ಜಂದಿರು ತಿಂತಾ ಇದ್ದಾರೆ, ಮಾತಾಡ್ತಾ ಇದ್ದೇವೆ. ಹೌದು, ವಿಷಕಾರ ಅಂತ ಹೇಳುವುದನ್ನ ತಡೆಯುವುದಕ್ಕೆ ಇಷ್ಟ ತನಕ ಯಾಕೆ ಸಾಧ್ಯ ಆಗಲಿಲ್ಲ? ಯಾರು ಮಾಡ್ಬೇಕಾದ್ದು ಅದನ್ನು? ಸರ್ಕಾರ ಮಾಡ್ಬೇಕು. ಸರ್ಕಾರದಿಂದಲೇ ವ್ಯವಸ್ಥೆಗಳು ನಾವೇ ಎಲ್ಲ, ಸರ್ಕಾರ ಅಂದ್ರೆ ಎಲ್ಲ ನಾವೆಲ್ಲ ಸೇರಿದ್ರೆ ಸರ್ಕಾರ ಆಗುವಂಥದ್ದು. ಅದು ಹೌದು ನೀವು ಹೇಳುವಂಥದ್ದು. ಆದ್ರೆ ಯಾರು ಮಾಡ್ಬೇಕಾದ್ರೆ ಅಧಿಕಾರಿ ವರ್ಗ ಎಲ್ಲ ಮಾಡ್ಬೇಕಾದ್ದು. ಅಧಿಕಾರಿಗಳು ಎಲ್ಲ ಅವರವರ ಕೆಲಸನ ಅವರವರು ನೀಟ್ನೆಸ್ ಮಾಡಿದ್ರೆ ಎಲ್ಲ ವ್ಯವಸ್ಥೆಗಳು ಸರಿಯಾಗ್ತದೆ. ಎಲ್ಲ ಸರ್ಕಾರವು ಎಲ್ಲದನ್ನು ಅವರವರಿಗೆ ಅವರವರ ಪವರ್ ಅನ್ನು ಕೊಟ್ಟಿದೆ. ಆಲೋಚನೆ ಮಾಡಿ. ಈಗ ಒಬ್ಬ ಅಲ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಒಬ್ಬ ಫುಡ್ ಕಮಿಷನರ್ ಹಿಡಿತಾ ಇದ್ದಾನಂದ್ರೆ ಅವನಿಗೆ ಮಾತ್ರ ಅಲ್ಲ ಜವಾಬ್ದಾರಿ ಇದ್ದದ್ದು. ನಮ್ಮ ಜಿಲ್ಲೆಯಲ್ಲಿ ಸಹ ಅಧಿಕಾರಿ ವರ್ಗಕ್ಕೆ ಜವಾಬ್ದಾರಿ ಉಂಟಲ್ಲ, ಗ್ರಾಮ ಮಟ್ಟದಲ್ಲಿ ಅಧಿಕಾರಿ ವರ್ಗಕ್ಕೆ ಜವಾಬ್ದಾರಿ ಉಂಟಲ್ಲ. ಗ್ರಾಮದಿಂದ ಹಿಡಿದು ತಾಲೂಕಿನಿಂದ ಹಿಡಿದು ಜಿಲ್ಲೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆಗೆ ಅಧಿಕಾರಿ ವರ್ಗಗಳು. ಮಹಾರಾಷ್ಟ್ರದಲ್ಲಿ ಹಿಡಿದವರು ಆಹಾರ ಇಲಾಖೆ, ಕಮರ್ಷಿಯಲ್ ಕ್ರಾಪ್ ಅಲ್ಟಿಮೇಟ್ಲಿ ಅದು ಕ್ರಾಪ್ ಕಮರ್ಷಿಯಲ್ ಆಗಿ ಉಪಯೋಗ ಆಗ್ತದೆ, ಆಹಾರ ಬೆಳೆಯಾಗಿ ಉಪಯೋಗ. ಹೌದು, ಯಾಕಂದ್ರೆ ರಬ್ಬರ್ ತಿನ್ನುವುದಿಲ್ಲ. ಕರೆಕ್ಟ್. ಹೌದು, ತಿನ್ನುವುದು
ಉಗಿಯುವಂಥದ್ದು. ಹಾಗಾಗಿ ಆಹಾರ ಇಲಾಖೆ ಹಿಡಿದು ತಪ್ಪು ಮೇಲೆ ಒಂದು ಹಂತದಲ್ಲಿ ಒಂದು ಮುಖ ಸರಿ, ಒಂದು ಮುಖದಲ್ಲಿ ನಾವು ಅವರನ್ನು ಇದು ಮಾಡುದು ಬೇಡ. ನೋಡಿ, ಸರಿಯಪ್ಪ. ನೀವು ಹೇಳ್ತಕ್ಕಂಥ ವಿಚಾರ ಕರೆಕ್ಟ್ ಇದೆ. ಅದನ್ನೇ ಸರ್ಕಾರದ ಗೊಂದಲ ಅಂತ ನಾನು ಹೇಳ್ತಿರುವಂತದ್ದು ಅದುವೇ. ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಈಗ ಅದನ್ನು ಕಮರ್ಷಿಯಲ್ ಕ್ರಾಪ್ ಅಂತ ಟ್ರೀಟ್ ಮಾಡಿರೋ ಕಾರಣ ಅದು ಪ್ಯಾಕಿಂಗ್ ಆಗುವ ಸಂದರ್ಭದಲ್ಲಿ, ಅದು ಬಿಲ್ ಆಗುವ ಸಂದರ್ಭದಲ್ಲಿ ಆಹಾರಕ್ಕೆ ಬೇಕಾದಂತಹ ಗುಣಮಟ್ಟವನ್ನ ಕಾಯ್ದುಕೊಂಡು ಪ್ಯಾಕ್ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ಹೇಳ್ತಿದ್ರೆ ಈ ಸಮಸ್ಯೆ ಉದ್ಭವಿಸ್ತಾ ಇರಲಿಲ್ಲ. ಈಗ ಸಮಸ್ಯೆ ಎಲ್ಲಿ ಇರ್ತಕ್ಕಂಥದ್ದು? ಈಗ ಹಾಗಿದ್ರೆ ಕರ್ನಾಟಕ ಸರ್ಕಾರದಲ್ಲಿ ಕಮರ್ಷಿಯಲ್ ಕ್ರಾಪ್ ಅಂತ ಹೇಳಿದ ಅಡಿಕೆ, ಆ ತರ ಸೀಲಾಗಿ ಹೊರಟಂತ ಅಡಿಕೆಯನ್ನ ಮಹಾರಾಷ್ಟ್ರ ಸರ್ಕಾರ ಫುಡ್ ಅಂತ ಹೇಳಿ ಹಿಡಿಯೋದು ಹೇಗೆ? ಹಿಡಿಬೇಕಿದ್ರೆ ಎಲ್ಲಿ ಯಾವ ಸ್ಟೇಟಿಗೆ ಹೋಗ್ತದೆ ಆ ಸ್ಟೇಟ್ನವ್ರು ಹಿಡಿಬೇಕು. ಹೋಗುವ ಮಾರ್ಗ ಮಧ್ಯದಲ್ಲಿ ಈಗ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಈಗ ಇದೇ ಅಡಿಕೆಯನ್ನ ಟ್ರೈನ್ ನ ಮುಖಾಂತರ, ಸೆಂಟ್ರಲ್ ಗವರ್ಮೆಂಟಿನ ಮುಖಾಂತರ ಟ್ರಾನ್ಸ್ಪೋರ್ಟ್ ಗುಜರಾತಿಗೆ ಮಾಡಿದ್ರೆ ಯಾರಿಗಾದ್ರೂ ಹಿಡಿಯುವ ಅಧಿಕಾರ ಇತ್ತ? ಹಿಡಿಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಸಾಧ್ಯ ಇಲ್ಲ. ಯಾಕೆ? ಅದು ಸೆಂಟ್ರಲ್ ಗವರ್ಮೆಂಟ್ ಅಂಡರಲ್ಲಿ ಬರ್ತದೆ, ಆವಾಗ ಅದನ್ನು ಹಿಡಿಲಿಕ್ಕೆ ಆಗುದಿಲ್ಲ. ಅದರ ಗೂಡ್ಸ್ ಟ್ರೈನಲ್ಲಿ ಹೋದ್ರೆ ಯಾರಿಗೆ ಏನು ಹಿಡಿಲಿಕ್ಕೆ ಆಗುದಿಲ್ಲ. ಮಹಾರಾಷ್ಟ್ರ ಸರ್ಕಾರದಲ್ಲಿ ಹೋಗಿ ಕರ್ನಾಟಕ ಸರ್ಕಾರ ಎಂಡ್ ಟು ಎಂಡ್ ಯಾವ ಬಿಲ್ಲಿಂಗ್ ಹೋಗಿ ಹೊರಗಡೆ ಹೋಗ್ತದೆ ಅಲ್ಲಿಂದ. ಆದ್ರೆ ಲಾರಿಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೇಗೆ ಹಿಡಿಯುವುದು? ಹಾಗಿದ್ರೆ ಸರಕು ಸಾಗಣೆ ಇಲ್ಲಿ ಲಾರಿ ಡಿಪಾರ್ಟ್ಮೆಂಟಿನವರು, ಲಾರಿ ಟ್ರಾನ್ಸ್ಪೋರ್ಟ್ನವರು ಇಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರೇನು ಈ ಸರಕು ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಈ ವಿಷಯ ಗಮನಿಸಿದಂತ ಅವರು ಮಹಾರಾಷ್ಟ್ರಕ್ಕೆ ಹೌದು ಅಲ್ಲ, ಎಲ್ಲ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರೂ ಇದ್ದು ಇದಕ್ಕೊಂದು ಪರಿಹಾರ ಹುಡ್ಕೊಳ್ಬೇಕು ನಾವು. ಯಾಕಂದ್ರೆ ನೋಡಿ, 60 ಲಕ್ಷ ಜನ ಇದರಿಂದ ಜೀವನೋಪಾಯ ಕಂಡುಕೊಂಡಿದ್ದಾರೆ. 60 ಲಕ್ಷ ಜನ ಇದರಲ್ಲಿ ಬದುಕ್ತಾ ಇದ್ದಾರೆ. ನಾವು ಅಡಿಕೆ ಬೆಳೆದು ಅಡಿಕೆ ಅಂಗಡಿಗೆ ಬಂದಾಗ ಅಂಗಡಿಯಲ್ಲಿ ಒಂದು 10 ಜನ ಕೆಲಸಗಾರರು ಇರ್ತಾರೆ. ಪರ್ಚೇಸ್ ಮಾಡುವವ, ಅದರಲ್ಲಿ ಲೆಕ್ಕ ಬರೆಯುವವ, ಲೋಡ್ ಮಾಡುವವ, ತೆಕ್ಕೊಳ್ಳುವವ, ಪುನಃ ಅಲ್ಲಿಂದ ಗಾರ್ಬಲ್ ಸೆಕ್ಷನ್ಗೆ ಹೋಗ್ತದೆ. ಗಾರ್ಬಲಲ್ಲಿ 10-50 ಜನ, ಒಂದೊಂದು ಗಾರ್ಬಲಲ್ಲಿ 500 ಜನ 600 ಜನ ದೊಡ್ಡ ದೊಡ್ಡ ಗಾರ್ಬಲಲ್ಲಿ ಕೆಲಸಕ್ಕಿದ್ದಾರೆ. ಮೊನ್ನೆವರೆಗೆ ನಮಗೆ ಬಲ್ಲ ಮೂಲಗಳ ಮಾಹಿತಿ, ನಮಗೆ ಪರ್ಫೆಕ್ಟ್ ಆದ ಮಾಹಿತಿ ಇಲ್ಲ. 1,000ಕ್ಕೂ ಹೆಚ್ಚು ಲಾರಿಗಳು, ಒಂದು ಎಷ್ಟೊಂದು ಲಾರಿಗಳನ್ನು ಹಿಡಿದಿದ್ದಾರೆ ಅಂತ ದೊಡ್ಡ ಮಟ್ಟದ ಮಹಾರಾಷ್ಟ್ರಕ್ಕೆ ಹೋಗುವ ದಾರಿ ಮಾತ್ರ. ಈಗ ನೋಡಿ, ಇಲ್ಲ ಇಲ್ಲ, ಅಲ್ಲೇ ಗೋಡೌನಿಗೆ ಹಾಕಿದ್ದಾರೆ. ಮತ್ತೆ ಅಲ್ಲಿ ಲ್ಯಾಬ್ಗೆ ಹಿಡಿಯುವುದು, ಲ್ಯಾಬ್ ರಿಪೋರ್ಟ್ ಇಲ್ಲ ಅಂತ ಹಿಡಿತಾರ, ಅಲ್ಲ ಅವರು ಟೆಸ್ಟಿಂಗ್ ಹಾಕ್ತಾರ. ಟೆಸ್ಟಿಂಗ್ ರಿಪೋರ್ಟ್ ನೋಡಿ, ಎಲ್ಲಿವರೆಗೆ ಅಂದ್ರೆ ನಮ್ಮದು ದಕ್ಷಿಣ ಕನ್ನಡದಲ್ಲೇ ಅವ್ಯವಸ್ಥೆ ಉಂಟು. ನಾನು ಮತ್ತೊಂದು ಮೂಲ ಹೇಳ್ತೇನೆ ನಿಮಗೆ, ಇಲ್ಲಿ ಲ್ಯಾಬೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಲ್ಯಾಬೇ ಇಲ್ಲಲ್ಲ. ನಮ್ಮ ಕರ್ನಾಟಕದಲ್ಲಿ ನಾವು ಮೈಸೂರಿಗೆ ಕಳಿಸ್ಬೇಕು ಲ್ಯಾಬ್. ಒಂದು ಫುಡ್, ಹೋಟೆಲ್ನ ಫುಡ್ ತಗೊಂಡು ನಾವು ಊಟ ಮಾಡಬೇಕಾದ್ರೆ ಅದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ಲ್ಯಾಬ್ ಚೆಕ್ ಮಾಡ್ಲಿಕ್ಕೆ ತಾಲೂಕಲ್ಲಿ ಇಲ್ಲ, ಜಿಲ್ಲೆಯಲ್ಲಿ ಇಲ್ಲ. ನಾವು ಸರಿ ಅಲ್ಲ, ಕಮರ್ಷಿಯಲ್ ಕ್ರಾಪ್ ಆಗ್ಲಿ ಇದನ್ನು ಚೆಕ್ ಮಾಡ್ಲಿಕ್ಕೆ ಸರಿಯಪ್ಪ, ನೀವು ಕಳಿಸ್ಲಿಕ್ಕೆ ಅದು ಟೆಸ್ಟಿಂಗ್ ಇದಿಲ್ಲ ಅಂತ ಹೇಳ್ತೀರಿ. ಲ್ಯಾಬೇ ಇಲ್ಲಲ್ಲ ನಮ್ಮ ಹತ್ರ ಚೆಕ್ ಮಾಡ್ಲಿಕ್ಕೆ. ಈಗ ರೈತ ನಾವೇ ಕೊಂಡೋಗಿ ಒಂದು ಚೆಕ್ ಮಾಡಿಸುವ, ಬೇಕಾದ್ರೆ ಚೆಕ್ ಮಾಡ್ಲಿಕ್ಕೆ ಲ್ಯಾಬೇ ಇಲ್ಲ. ಹೇಗೆ ಚೆಕ್ ಮಾಡೋದು ನಾವು? ಅಲ್ಲ, ಮಾಡ್ತಾರಂತ ಗೊತ್ತಿಲ್ಲ ನಮಗೆ, ನಮಗೆ ಮಾಹಿತಿ ಇಲ್ಲ. ಒಪ್ಪಿಕೊಳ್ತಾರ ಕಾಪಾಡಬೇಕಾದ್ರೆ ಅದನ್ನು ಮಾಡಬೇಕು ಅಂತ ಹೇಳಿ. ಬಟ್ ಅವರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದನ್ನು ನೇರವಾಗಿ ನಾವು ಅಡಿಕೆಗೆ ಹಾಕ್ತಾ ಇಲ್ಲ, ಅದನ್ನು ಗೋಣಿಗೆ ಹಾಕಿ ಆಮೇಲೆ ನಾವು ಇದು ಮಾಡ್ತೇವೆ. ಅದು ಗಾರ್ಬಲಲ್ಲಿ ಗಂಧಕ ಹಾಕುವಂತದ್ದು, ಗಂಧಕ ಹೊಗೆ ಹಾಕುದು ಮಾತ್ರ ಯಾರು ಸಹ ಹಾಕುದಿಲ್ಲ ನನ್ನ ಮಾಹಿತಿಯ ಪ್ರಕಾರ. ಹಾಕ್ತಾರಂತ ಸರಿ, ನಮಗೆ ಗೊತ್ತಿದ್ದು ನಾವು ಹೇಳುದು, ನಮಗೆ ಅದರ ಮಾಹಿತಿ ಇಲ್ಲ. ಮಾತ್ರ ಹಾಕ್ತಾರ ಅಂತ ಹೇಳುವಂತದ್ದು ನನಗೆ ಅದು ಹೇಗೆ ಗೊತ್ತಾ, ಅವರು ಒಳ್ಳೆ ಮನಸ್ಸು ನೋಡಿ. ನನ್ನ ಮಾಹಿತಿ ಪ್ರಕಾರ ಒಂದು ಇಷ್ಟು ದೊಡ್ಡ ಗೋಡೌನಲ್ಲಿ ಬಂದ್ ಮಾಡಿ ಅದಕ್ಕೆ ಒಳ್ಳೆ ಮೆಣಸು ಇಡ್ತಾರೆ. ಬಂದ್ ಮಾಡಿ ಫುಲ್ ಬಂದ್ ಅಂದ್ರೆ ಅದಕ್ಕೆ ಹಲಗೆ ಎಲ್ಲ ಕೆಳಗೆ ಹಲಗೆ ಹಾಕಿ ಮೇಲೆಲ್ಲ ಬಂದ್ ಮಾಡಿ ಟರ್ಫಲ್ ಹಾಕಿ ಅದಕ್ಕೆ ಒಳ್ಳೆ ಮೆಣಸನ್ನ ಹಾಕಿ ಪ್ರೊಸೆಸಿಂಗ್ ಮಾಡ್ತಾರೆ. ಇದರಲ್ಲಿ ಹಾಳಾಗುದಿಲ್ಲ. ನಾವು ತಿರುಪತಿಗೆ ನಮ್ಮ ಇದರಲ್ಲಿ ನಮ್ಮ ಧರ್ಮದಲ್ಲಿ ನೋಡಿ, ಹಣವನ್ನು ಕೊಂಡೋಗುವಾಗ ತಿರುಪತಿಗೆ ನಾವು ಕಾಳು ಮೆಣಸು ಹಾಕ್ತೇವೆ. ಅದು ಯಾಕೆ ಹಾಕೋದು ಮುಂಚಿನವರು? ಆದ್ರೆ ಇದು ಹಾಳಾಗಬಾರ್ದು ಅಂತ ಹಾಕುವಂಥದ್ದು. ಅದನ್ನು ನಮ್ಮ ರೈತರು ಕಂಡುಕೊಂಡು ರೈತರು ಗೋಣಿ ಚೀಲವನ್ನು ಸಹ ಅದರಲ್ಲೇ ಇಡುದು, ಓಪನ್ ಮಾಡಿ ಅಡಿಕೆ ಹಾಳಾಗದಾಗೆ. ಇದು ವ್ಯವಸ್ಥೆಯಲ್ಲಿ ಹೋಗ್ತಾ ಉಂಟು. ನಮ್ಮಂತ ರೈತರು ಹಾಗೆ ಮಾಡ್ತಾ ಇದ್ದಾರೆ. ಮತ್ತೆ ಯಾರು ಮಾಡ್ತಾರೆ ಗೊತ್ತಿಲ್ಲ ನಮಗೆ. ಮಾತ್ರ ಹಾಕುವಂಥದ್ದು ನನಗೆ ಮಾಹಿತಿ, ದೊಡ್ಡ ಮಟ್ಟದ ಮಾಹಿತಿ ಇಲ್ಲ. ಹಾಗಾಗಿ ನಾನು ಅದನ್ನು ಯಾರನ್ನು ನಾವು ದೂರಬಾರದು, ನಾವು ನೋಡದೆ ಹೇಳುದಿಲ್ಲ. ಮತ್ತೆ ಇದು ನೋಡಿ, ಪ್ರೊಸೆಸಿಂಗ್ ಇದರಲ್ಲಿ ಗಾರ್ಬಲ್ನವರು ಗಂಧಕ ಹೊಗೆ ಹಾಕ್ತೇವೆ.
ಹೊಗೆ ಹಾಕ್ತಾರೆ ಗಂಧಕದ. ಅದನ್ನು ಎಲ್ಲ ಸಂಸ್ಥೆಗಳು ಹಾಕ್ತವೆ, ಸಹಕಾರಿ ವ್ಯವಸ್ಥೆಯವರು ಸಹ ಹಾಕ್ತಾರೆ ಗೋಡೌನಲ್ಲಿ ಇಟ್ಟು. ಅದನ್ನು ಸರಕಾರದ ಮಟ್ಟದ ಗೋಡೌನ್ಗಳಲ್ಲಿ ಸಾಕ್ತಾರೆ, ಅಕ್ಕಿಗೆ ಹಾಕ್ತಾರೆ ಗಂಧಕದ ಹೊಗೆ. ಅದು ಎಲ್ಲ ವ್ಯವಸ್ಥೆಯಲ್ಲಿ ಸಹ ಅದನ್ನು ಹಾಕ್ತಾರೆ. ಅದು ಹಾಕಬಹುದು ಅಂತ ಲ್ಯಾಬ್ ಪರ್ಮಿಟೆಡ್. ಅದೇನು ಅದರಲ್ಲಿ ಏನು ಇದು ವಿಷಕಾರಿ ಅಂಶ ಬರುವುದಿಲ್ಲ, ಹೊಗೆ ಮಾತ್ರ. ಹೊಗೆ ಆದರೆ ಅದು ಕ್ಲಾರಿಟಿ ಬರ್ತದೆ ಅಡಿಕೆ ಅಂತ ನಾವು ಹೇಳುವಂಥದ್ದು. ನಾವು ಎಲ್ಲ ವ್ಯವಸ್ಥೆಯಲ್ಲಿದ್ದ ಸರಕಾರದ ಕೆಲವು ತಪ್ಪು ನೀತಿಗಳಿಂದಲೇ ಕೆಲವು ಅವ್ಯವಸ್ಥೆಗಳು ಆಗ್ತಾ ಉಂಟು. ಕೆಂಪದವರು, ನಾನು ಈಗ ಮಾತಾಡಿದೆ ಪುನಃ ಕೆಂಪದವ್ರ ಜೊತೆ. ಕೆಂಪದವರು ಮೊನ್ನೆ ಹೇಳಿದರು, 1-2 ದಿವಸದಲ್ಲಿ ಸರಿ ಆಗ್ತದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಮೇಲಿನ ಮಟ್ಟದಲ್ಲಿ ಮಾತುಕತೆ ನಡೆಸ್ತಾ ಇದ್ದೇವೆ, ಕೆಂಪದವರು ಮಾತುಕತೆ ನಡೆಸ್ತಾ ಇದ್ದೇವೆ, ಅಡಿಕೆ ಯೂನಿಯನ್ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ, ರೈತರು ಒಂದು ಭಾಗದಲ್ಲಿ ಮಾತುಕತೆ ನಡೆಸ್ತಾ ಇದ್ದೇವೆ, ಎಲ್ಲ ವ್ಯವಸ್ಥೆಯಲ್ಲಿ ಸಹ ಇದು ನಾವು ನಿಮ್ಮ ಬಳಿ ಬಂದದ್ದಂದರೆ ಸಮಾಜಕ್ಕೆ ಒಂದು ವಿಷಯ ಗೊತ್ತಾಗಲಿ, ಈ ಸರ್ಕಾರಗಳು ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ. ನಾವು ರೈತ ಸಂಘದವರು ಎಲ್ಲಿ ಸಹ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಮಗೆ ವಿಷಯ ಬಂದ ಕೂಡಲೇ ನಾವು ಅದಕ್ಕೆ ಎಚ್ಚೆತ್ತುಕೊಳ್ತೇವೆ. ಅದು ಸಹ ನಮ್ಮ ಸಾಮೂಹಿಕ ನಾಯಕತ್ವದ ರೈತ ಸಂಘದವರು ನಾವು ಸ್ವಲ್ಪ ಪರ್ಫೆಕ್ಟ್ ಆಗಿ ಅದರ ಕೆಲಸವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಬದುಕೇ ಅದು. ನಾವು ಮುಂಚಿಂದ ಸಹ ನಮ್ಮ ಯಾವುದು ಬದುಕಿಗೆ ಬಂದ ಕೂಡಲೇ, ನಮ್ಮದು ಎಲ್ಲಿ ಸಮಸ್ಯೆಗಳು ಬಂದ ಕೂಡಲೇ ನಾವು ಅದಕ್ಕೆ ಇಮಿಡಿಯೇಟ್ ಯಾರ್ಯಾರ ಹತ್ರ ಮಾತಾಡಬೇಕು ಎಲ್ಲ ಲೆವೆಲಲ್ಲಿ ಸಹ ನಾವು ಮಾತುಕತೆ ನಡೆಸ್ತಾ ಇದ್ದೇವೆ ದೊಡ್ಡ ಮಟ್ಟದಲ್ಲಿ. ಇವನ್ನು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿಗಳ ಜೊತೆ ಸತ ಕೆಂಪು ಸಂಸ್ಥೆಯವರು, ಅಡಿಕೆ ಯೂನಿಯನ್ ಇವರು, ಅಲ್ಲಿ ಫಾರ್ಮರ್ಸ್ನವರು ಎಲ್ಲ ಇದ್ದುಕೊಂಡು ಅಲ್ಲಿ ಮಾತುಕತೆ ನಡೆಸ್ತಾ ಉಂಟು. ಅಂದ್ರೆ ಇಲ್ಲಿ ಯಾರದು ತಪ್ಪು ಅಂತ ಹೇಳಿ ಇವತ್ತು ಮಾಡಬೇಕಾದಲ್ಲ. ಇವತ್ತು ಈ ಸಮಾಜದಲ್ಲಿ ಇರತಕ್ಕಂಥ ಇಷ್ಟೊಂದು ದೊಡ್ಡ ಕ್ಷೇತ್ರದಲ್ಲಿರತಕ್ಕಂಥ ರೈತರ ಮತ್ತು ಎಲ್ಲ ಕ್ಷೇತ್ರದವರ ಬದುಕು ಹೇಗೆ ಉಳಿಬಹುದು ಅಂತ ನೋಡ್ಬೇಕಾದ ಸಮಸ್ಯೆ ಪರಿಹಾರ ಆಮೇಲೆ ಸಾರ್ಟ್ ಔಟ್ ಮಾಡ್ಬೇಕು. ಇಲ್ಲ ಅಂತ ಹೇಳುದಿಲ್ಲ, ಈಗ ಕಳಪೆ ಗುಣಮಟ್ಟಗಳು ಅಲ್ಲಲ್ಲಿ ಆಗ್ಬಹುದು, ಅದನ್ನು ಸರಿ ಮಾಡಬೇಕಾದಂತ ಬದ್ಧತೆ ಉಂಟು. ಸರಿಯಾಗಿ ಅದರಲ್ಲಿ ಆಕ್ಷನ್ ಅಂತ ತಗೊಳ್ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಆ ಕಾರಣದಿಂದ ಸಂಪೂರ್ಣ ಸ್ಥಗಿತ ಆಗುವಂತ ವ್ಯವಸ್ಥೆ ಆಗಬಾರ್ದು. ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಚೇಂಜ್ ಮಾಡಬೇಕಾದಂತ ವ್ಯವಸ್ಥೆ ನಮ್ಮ ಇಲ್ಲಿಗೆ ರಾಜ್ಯಕ್ಕೆ ಬರ್ಬೋದು. ಅದನ್ನು ಮಾಡುವಂತ ವ್ಯವಸ್ಥೆ ಆಗಿದ್ರೆ ಈಗಿರುವಂತ ಎಕ್ಸಿಸ್ಟಿಂಗ್ ಸಿಸ್ಟಮ್ ಒಂದ್ಸಲ ಹಾಳಾಗ್ತದೆ. ಅದು ಹಾಳಾದಾಗ ಮಾರುಕಟ್ಟೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರ್ತದೆ. ಅದನ್ನು ನಮ್ಮಂತ ರೈತರು ಅನುಭವಿಸಬೇಕಾದಂತ ಸ್ಥಿತಿ ಬರ್ತದೆ. ಸೊ ಅದಕ್ಕೋಸ್ಕರ ಒಂದು ಎಚ್ಚೆತ್ತುಕೊಳ್ಳುವಂತ ವಿಚಾರ ನಡೀಲಿ ಅಂತ ಹೇಳ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.